ಅದು ನನಗೆ ಸಿನಿಮಾದಲ್ಲಿ ಬಹಳ ಕಡಿಮೆ ಜನರಿಗೆ ಇರುತ್ತೆ ಅಂತ ನನ್ನ ನಂಬಿಕೆ. ಆ ದೃಷ್ಟಿಯಿಂದ ನಾನು ಇವತ್ತು ಬಂದಿದ್ದೇನೆ. ಮತ್ತು ನನ್ನ ಹಳೆಯ ಸಿನಿಮಾ ಅಪರಿಚಿತ, ತಮಗೆಲ್ಲ ಗೊತ್ತಿರ್ಬೋದು. ಅಪರಿಚಿತ ನಾನು ಅದರಲ್ಲಿ ಮುಖ್ಯ ಪಾತ್ರ ಮಾಡಿದ್ದೆ. ಅದು ತುಂಬ ಪಾಪ್ಯುಲರ್ ಆಯಿತು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಒಳಗಾಯಿತು ಸಿನಿಮಾ. ಸೊ ಇದು ಕೂಡ ಅಪರಿಚಿತೆ, ನೋಡೋಣ ಯಾವ ಥರ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಗೀತಾಪ್ರಿಯ ಅವರು ತಮ್ಮ ಒಂದು ವಿಶಿಷ್ಟವಾದಂತಹ ಕೆಲವೊಂದು ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ, ಹಾಗೂ ಇದರಲ್ಲಿ ಕೂಡ ಅವರು ಕಾಣಿಸ್ಕೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಸಿನಿಮಾದಿಂದ ಅಂದರೆ ಈ ರೀತಿಯ ಸಿನಿಮಾಗಳು ನಮ್ಮ ಇವತ್ತು ದೇಶಕ್ಕೆ ಬೇಕಾಗಿದ್ದಾವೆ. ಯಾಕಂದರೆ ನಾನು ಸಾಕಷ್ಟು ಸಿನಿಮಾಗಳನ್ನು ನೋಡ್ತಿದ್ದೇನೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ. ಯಾವ ರೀತಿ ಸ್ಟಾರ್ಸು ಬರೀ ಅಂದರೆ ದುಡ್ಡಿನ ಬೆನ್ನು ಹತ್ತಿದ್ದಾರೆ. ದುಡ್ಡು ಬೇಕು, ದುಡ್ಡು ಇಲ್ಲ ಅಂತನಲ್ಲ. ಯಾಕಂತಂದರೆ ಒಬ್ಬ ಫ್ರೆಂಚ್ ಡೈರೆಕ್ಟರ್ ಹೇಳಿದ್ದಾನೆ, ಇಟ್ ಈಸ್ ನಾಟ್ ಓನ್ಲಿ ಇಂಡಸ್ಟ್ರಿ ಶುಡ್ ನಾಟ್ ಬಿ ಓನ್ಲಿ ಆರ್ಟ್, ಇಟ್ ಶುಡ್ ಬಿ ಎನ್ ಇಂಡಸ್ಟ್ರಿ ಇಟ್ ಸೆಲ್ಫ್. ಯಾಕಂದರೆ ಇದರೊಳಗೆ ಅನೇಕ ಸಬ್ಜೆಕ್ಟ್ಸ್ಗಳು, ಅಂದರೆ ಬರೀ ಎಡಿಟಿಂಗ್ ಇದೆ, ಸಿನಿಮಾ ಇದೆ, ಸೈಲೆನ್ಸ್ ಇದೆ, ಭಾಷಣ ಇದೆ, ಮ್ಯೂಸಿಕ್ ಇದೆ, ಅಥವಾ ಲೈಟಿಂಗ್ ಇದೆ. ಅನೇಕ ದೃಷ್ಟಿಕೋನಗಳಿಂದ ನಾವು ಇವತ್ತು ಸಿನಿಮಾ ನೋಡಬೇಕು. ಆದರೆ ಸಿನಿಮಾ ಒಂದು ಅನೇಕ ನಮ್ಮ ಒಳ್ಳೆ ಸಿನಿಮಾ ಇವತ್ತು ನಮಗೆ ನೆನಪಾಗ್ತವೆ. ಒಳ್ಳೆ ಡೈರೆಕ್ಟರ್ಸ್ ಮಾಡಿದ್ದು, ಪ್ರೊಡ್ಯೂಸರ್ಸ್ ಮಾಡಿದ್ದು, ಒಳ್ಳೆ ಆ್ಯಕ್ಟರ್ಸ್, ಕಲಾವಿದರು ತಮ್ಮ ವಿಶಿಷ್ಟ ಪಾತ್ರದಲ್ಲಿ ನಟಿಸಿ ಇವತ್ತು ಅಜರಾಮಜರಾಗಿ ಉಳಿದಿದ್ದಾರೆ. ಸೊ ಆ ರೀತಿ ಈ ಸಿನಿಮಾ ಕೂಡ ಬರಲಿ ಅಂತ ನಾನು ಆಶಿಸ್ತೇನೆ. ಬಹುಶಃ ಅಪರಿಚಿತ ಆ ಒಂದು ದೃಷ್ಟಿಯಲ್ಲಿ ಒಂದು ಹೊಸ ಒಂದು ಲೈಟನ್ನು ಚೆಲ್ಬೋದು ಅಂತ ನಾನು ನಂಬಿದ್ದೇನೆ. ಆ ರೀತಿಯಿಂದ ಈ ಸಿನಿಮಾ ಒಂದು ರಿಲೀಸ್ ಆಗಲಿ ಅಂತ ನಾನು ಎಲ್ಲರಿಗೂ ಕೇಳ್ತೀನಿ.